ಸೊ ನಮಸ್ಕಾರಪ್ಪ ಎಲ್ಲರಿಗೂ. ನಾ ಇವತ್ತು ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ಲಾಕ ಬಂದಾನಂದ್ರೆ ಬಿಗ್ ಬಾಸ್ ಬಗ್ಗೆ ಮಾಹಿತಿ ಕೊಡ್ಲಾಕ ಬಂದ ನೋಡ್ರಿ. ಏನಪ್ಪ ಬಿಗ್ ಬಾಸ್ ಬಗ್ಗೆ ಮಾಹಿತಿ ಅಂದ್ರೆ, ಸೊ ಕಾಮನ್ ಪೀಪಲ್ಸ್ನು ಕೂಡ ಬಿಗ್ ಬಾಸಿಗೆ ಆಡಿಷನ್ ಕರೆದಾರ್ರಿ. ಆಡಿಷನು ನಾವು ಇಲ್ಲಿ ಫಿಲಪ್ ಮಾಡ್ಬೋದು ನೋಡ್ರಿ. ಆ ಥರ ಲಿಂಕ್ ಐತೆ ನೋಡ್ರಿ. ಆ ಥರ ಲಿಂಕ್ ಏನೈತ್ರಿ ಅದನ್ನು ಹಾಕಿರ್ತೇನೆ ರೀ ನಾನು ಬಯೋದಾಗ, ಕಮೆಂಟ್ ಸೆಕ್ಷನಾಗ ಆ ಲಿಂಕ್ ಏನೈತ್ರಿ ಹಾಕಿರ್ತೇನೆ ರೀ. ಯಾರಿಗಾದರೂ ಆಸೆ ಇದ್ದರೆ ಬಿಗ್ ಬಾಸ್ ಹೋಗ್ಬೇಕಂತ ಅನ್ನೋ ಆಸೆ ಇದ್ದರೆ ಹೋಗಿ ಆ ಲಿಂಕ್ ಓಪನ್ ಮಾಡಿ ಅಲ್ಲಿ ಫಾರ್ಮ್ ಫಿಲಪ್ ಮಾಡಿರಿ. ನಿಮ್ಮ ಡಾಕ್ಯುಮೆಂಟ್ ಹಾಕಿರಿ. ಫಸ್ಟಿಗೆ ಸ್ಟಾರ್ಟಿಂಗ್ ನಿಮ್ಮ ಹೆಸರು ಕೇಳ್ದೈತೆ ನೋಡ್ರಿ, ಫುಲ್ ಸರ್ನೇಮ್ ಹಾಕಿರಿ. ಆಮೇಲೆ ಮೊಬೈಲ್ ನಂಬರ್ ಹಾಕಿ OTP ಹಾಕಿರಿ. ಆಮೇಲೆ 3 ನಿಮಿಷದ ವಿಡಿಯೋ ಮಾಡಿ ಹಾಕಿರಿ. ಯಾಕಂದ್ರೆ ನೀವು ಬಿಗ್ ಬಾಸ್ಗೆ ಹೋಗೋದಕ್ಕೆ ಏನು ಅರ್ಹತೆ ಅಂತ ಕೇಳಿದಾರೆ ರೀ ಅಲ್ಲಿ. ಏನು ನೀವು ರೈತನ ಮಗನೋ ಅಥವಾ ಏನು ಕಂಟೆಂಟ್ ಕ್ರಿಯೇಟರು ಅಥವಾ ಏನು ಕಾಮಿಡಿ ಮಾಡ್ತಿರೋ ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನು ಅಥವಾ ಏನೋ ಒಂದು ಯೂಟ್ಯೂಬ್ದಲ್ಲಿ ವಿಡಿಯೋ ಮಾಡಿ ವೈರಲ್ ಆಗಿ ಅಥವಾ ಕೋಟ್ಯಾಧಿಪತಿನೋ ಈ ಥರ ಏನಾದರೂ ನಿಮ್ಮದೊಂದು ಒಂದು ರೀಸನ್ ಬೇಕಾಗುತ್ತೆ. ಯಾಕಂದರೆ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಏನಾದರೂ ಒಂದು ಅರ್ಹತೆ ಬೇಕಾಗಿತ್ತು ಅಂತ ಹೇಳಿದ್ದಾರೆ ಅಲ್ರಿ. ಸೊ ನಾವು ಕೂಡ ಹಾಕಿದ್ದೀವಿ ರೀ. ಅದು ಏನಾಗುತ್ತೆ ಏನು ಬಿಡುತ್ತೋ ಅಥವಾ ನಮಗಂತರ ಗೊತ್ತಿಲ್ಲ ನೋಡ್ರಿ. ಹೋದ ಸೀಸನ್ ಹೆಂಗಿತ್ತು ಅಂದ್ರಪ್ಪ ಬಿಗ್ ಬಾಸು 12 ಆಮೇಲೆ 11ನೇ ಸೀಸನ್ ಹೇಗಿತ್ತಂದ್ರಪ್ಪ ಹೋದ ಸೀಸನು, ಆವಾಗ ಏನಾದರೂ ಒಂದು ತುಂಬ ಟಾಪಲ್ಲಿರೋ ಅಂಥವ್ರು, ಆಮೇಲೆ ಫುಲ್ ಹೆಸರು ಮಾಡಿದಂಥವ್ರು, ಆಮೇಲೆ ದೊಡ್ಡ ಸಿಂಗರ್ ಆಗಿರ್ಬೋದು, ಆಮೇಲೆ ಯಾರು ಆಗಿರ್ಬೋದು, ಫುಲ್ಲು ದೊಡ್ಡ ಕೋಟ್ಯಾಧೀಶರಾಗಿರ್ಬೋದು, ಅಂಥವ್ರಿಗೆಲ್ಲ ಚಾನ್ಸ್ ಇತ್ತು ನೋಡ್ರಿ. ಆದರೆ ಸೀಸನ್ 13 ಈಗ ಬಿಗ್ ಬಾಸ್ ಸೀಸನ್ 13ಕ್ಕೆ ಕಾಮನ್ ಪೀಪಲ್ಸ್ನಿಗೂ ಕೂಡ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ರೀ. ಏನಿದ್ರೆ ಹೋಗಿ ಆಡಿಷನ್ ಐತೆ ನೋಡ್ರಿ. ಆಡಿಷನ್ ಅಂದ್ರೆ ಅಲ್ಲಿ ಎಲ್ಲಿಗೂ ಕೂಡ ಹೋಗ್ಬೇಕಾಗಿಲ್ಲ. ನಾವು ಆಡಿಷನ್ ಕೊಡ್ಲಿಕ್ಕ ಒಂದು ಲಿಂಕ್ ಐತೆ ನೋಡ್ರಿ. ಕ್ರೋಮದಲ್ಲೇ ಹೋಗಿ ಆಡಿಷನ್ ಅಲ್ಲೇ ಕೊಡ್ಬೋದು ನೋಡ್ರಿ. ಯಾಕಂದ್ರೆ ಅದೇ ಇದೇ ಹೇಳಿದ್ದೀನಲ್ಲ ರೀ, ನಮ್ಮ ಫುಲ್ ಹೆಸರಾಗಿರ್ಬೋದು, ಆಮೇಲೆ ಮೊಬೈಲ್ ನಂಬರ್ ಹಾಕಿ OTP ಹಾಕೋದು, ಆಮೇಲೆ ಮತ್ತೊಂದಪ್ಪ 3 ನಿಮಿಷದ ವಿಡಿಯೋ ಹಾಕ್ಬೇಕ್ರಿ. ಮಾತಾಡಿ ಈಗ ನಾವು ಯಾವ ಥರ ಮಾತಾಡತ್ತದ ನೋಡ್ರಿ ಆ ಥರ ಮಾತಾಡಿ 3 ನಿಮಿಷದ ವಿಡಿಯೋ ಮಾಡ್ಬೇಕ್ರಿ. ಹೆಚ್ಚು 1 ಸೆಕೆಂಡು ಕೂಡ ಹೆಚ್ಚು ಮಾಡೋಂಗಿಲ್ಲ ರೀ. ಯಾಕಂದ್ರೆ 3 ನಿಮಿಷದ ವಿಡಿಯೋ ಆಯ್ತಂದ್ರೆ 50 MB ಆದತ್ತೆ ನೋಡ್ರಿ. ಅದು 50 MB ಇದ್ದರೆ ಮಾತ್ರ ತೋದತ್ತೆ ನೋಡ್ರಿ. ಅದನ್ನೆಲ್ಲ ಹಾಕಿ ಆಮೇಲೆ ಅಲ್ಲಿ ಬಿಗ್ ಬಾಸದ ಡೀಟೇಲ್ಸ್ ಕೊಟ್ಟಾರ ನೋಡ್ರಿ. ಅಂದ್ರೆ ಅವ್ರು ಅಲ್ಲೆಲ್ಲ ಪೂರ್ತಿಯಾಗಿ ಓದ್ರಿ, ಇಂಗ್ಲೀಷ್ ಆಗಿರ್ತದೆ ನೋಡ್ರಿ. ಯಾಕಂದ್ರೆ ಅವ್ರ ಕಂಡೀಷನ್ಗೆ ನೀವು ಓಕೆ ಅಂದ್ರೆ ಮಾತ್ರ ಅಲ್ಲಿ ಎಸ್ ಅಂತ ಕೊಟ್ಟ ಓಕೆ ಹೊತ್ತಿಗೆ ಬಿಡ್ರಿ. ಯಾಕಂದ್ರೆ ಆಮೇಲೆ ತೋತೈತೆ ನೋಡ್ರಿ, ಅದು ಓಕೆ ಅಂತ ಬರ್ತೈತೆ ನೋಡ್ರಿ. ಸೊ ಬಿಗ್ ಬಾಸ್ಗೆ ಹೋಗೋ ಕನಸು ತುಂಬ ಜನರದ್ದು ಇರ್ತೈತೆ ನೋಡ್ರಿ. ಬಡವ್ರ ಮಕ್ಕಳಾಗಿರ್ಬೋದು, ಆಮೇಲೆ ಇನ್ನೂ ಹಲವಾರು ರೀತಿ ಜನರದ್ದಾಗಿರ್ಬೋದು. ಬಿಗ್ ಬಾಸ್ಗೆ ನಾವು ಕೂಡ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಅನ್ನೋದು ಆಸೆ ಭಾಳ ಬಂದಿರ್ತೈತೆ ನೋಡ್ರಿ. ಸೊ ಆಡಿಷನ್ ಕೊಡಂಗೆ ಕೊಡ್ರಿ. ನಿಮ್ಮ ಪ್ರಯತ್ನ ನಿಮ್ಮದಿರಲಿ, ಫಲ ಎಲ್ಲ ಆ ದೇವ್ರದಿರಲಿ. ಏನು ಹೇಳಕ್ಕೆ ಬರ್ದಿಲ್ಲ ನೋಡ್ರಿ. ಆಡಿಷನ್ ಏನೋ ಭಾಳ ಮಂದಿ ಕೊಟ್ಟಿರ್ತಾರೆ ರೀ. ನಾವು ಸೆಲೆಕ್ಟ್ ಆಗ್ತಂದ ನೀವು ಹೆಂಗೆ ಹೇಳತ್ತಂದು ಕೇಳ್ಬೋದು ನೀವು. ಸೊ ಆಡಿಷನ್ ಭಾಳ ಮಂದಿ ಕೊಟ್ಟಿರ್ತಾರೆ ರೀ. ಆದ್ರೆ ನೀವೇ ಸೆಲೆಕ್ಟ್ ಆಗ್ತೀರಂದ್ರೆ ಏನೋ ಒಂದು ಹಣೆ ಬರ ರೀ, ಒಂದು ಲಕ್ ಇತ್ತಂದ್ರೆ ಆಗ್ಬೋದು ನೋಡ್ರಿ. ಯಾಕಂದ್ರೆ ಮಾಡಿ ಹಾಕೋದೇನು ನಿಮಗೇನು ಅಷ್ಟೊಂದೇನು ಬೇಜಾರಲ್ಲ ರೀ. ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ನೋಡ್ರೆ ಇದು ಒಬ್ಬರು ಫೇಕ್ ಅಲ್ಲತ್ತಾರ. ಯಾಕಂದ್ರೆ ಇನ್ಸ್ಟಾಗ್ರಾಮ್ದಾಗ ಟ್ರೆಂಡಿಂಗ್ ಅಂದ್ರೆ ಈಗ ಸದ್ಯದಾಗ ಅಂದ್ರೆ ಇದೇ ಎದತ್ತೆ ನೋಡ್ರಿ. ಬಿಗ್ ಬಾಸ್ ಆಡಿಷನ್ದ ಎದತ್ತೆ ನೋಡ್ರಿ. ಟ್ರೆಂಡಿಂಗ್ ಅಂದ್ರೆ ಒಬ್ಬರು ಫೇಕ್ ಅಂತ ಹೇಳ್ತಾರೆ ರೀ, ಒಬ್ಬರು ಇಲ್ಲ ಖರೆ ಐತೆ ಅಂತ ಹೇಳತ್ತಾರೆ ರೀ. 100% ಹೇಳ್ತಾನೆ ನೋಡ್ರಿ, ಇದು ಖರೆ ಐತೆ ನೋಡ್ರಿ ಬಿಗ್ ಬಾಸದ. ಸೊ ಒಬ್ಬರು ಆಸೆ ಹೆಂಗಿರ್ತೈತೆ ಅಂದ್ರೆ ರೀ, ಬಿಗ್ ಬಾಸ್ಗೆ ಹೋದ್ರೆ ಸಾಕು ಅವ್ರ ಲೈಫ ಸೆಟ್ ಆಗ್ತದೆ ಅಂದಂಗೆ ಅನ್ಕೊಳ್ಬೇಕು ನೋಡ್ರಿ. ಯಾಕಂದರೆ ಬಿಗ್ ಬಾಸ್ಗೆ ಏನಾದರೂ ಒಂದು ಸರ್ತಿ ಅವಕಾಶ ಸಿಕ್ಕಿದ್ರೆ ಅವ್ರ ಲೈಫ ಅಲ್ಲಿಗೆ ಚೇಂಜ್ ಆಗ್ತೈತೆ ನೋಡ್ರಿ. ಒಮ್ಮೆ ಅಲ್ಲಿಗೆ ಅವ್ರ ಲೈಫ ಸೆಟ್ ಆದಂಗೆ ಆಯ್ತು ನೋಡ್ರಿ. ಅದು ಹೆಂಗಪ್ಪ ಅಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ಸಾಧಾರಣ ವೇದಿಕೆ ಅಲ್ಲ, ಅದು ಒಂದು ದೊಡ್ಡ ಮೊತ್ತದಲ್ಲೇ ವೇದಿಕೆ ಅದು. ಸೊ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಆಟ ಆಡಬೇಕು, ಅಲ್ಲಿ ಯಾವ ರೀತಿ
ಕಾಲು ಕೆದರ್ಕೊಂಡು ಜಗಳಕ್ಕೆ ಬರ್ತಾರೆ. ಯಾವ ರೀತಿ ಜಗಳ ಹತ್ತುತ್ತವೆ ಅಂತ ಕೇಳ್ಬೇಕಂದ್ರೆ ನನಗಿರೋ ಅನುಭವ ಪ್ರಕಾರ ನಾನು ಹೇಳ್ತೇನೆ ರೀ. ಯಾಕಂದ್ರೆ ನಾನು ಆ ಸೀಸನ್ ಆಗಿರ್ಬೋದು, ಆಮೇಲೆ ಸೀಸನ್ 11 ಆಗಿರ್ಬೋದು, ಬಿಗ್ ಬಾಸ್ ಎಲ್ಲ ನೋಡ್ತಾ ಇರ್ತೀವಲ್ವ. ಎಲ್ಲರೂ ಕೂಡ ನೀವು ನೋಡ್ತೀರ, ನಾವು ನೋಡ್ತೀವಿ. ಅದರಲ್ಲಿ ನಮಗೆ ಸ್ವಲ್ಪ ಅರ್ಥ ಆದಷ್ಟು ನಾನು ಹೇಳ್ತೀನಿ ನೋಡಿರಿ. ನನಗೇನಪ್ಪ ಅರ್ಥ ಆಗಿದೆ ಅಂದ್ರೆ, ಸೊ ಏನೋ ಒಂದು ಸಣ್ಣ ವಿಷಯಕ್ಕೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಕಾಲಕ್ಕೆ ಕೆದರ್ಕೊಂಡು ಜಗಳಕ್ಕೆ ಬರ್ತಾರೆ ನೋಡಿರಿ. ನೀವೇನಾದರೂ ಅವ್ರಿಗೆ ಇಷ್ಟ ಇಲ್ಲ ಅಂದರೆ, ಅಥವಾ ಅವರು ಚುಚ್ಚೋದು ಮಾಡೋರು ಇದ್ದಾರೆ ಅಂದರೆ, ಅವ್ರು ಜಗಳ ತೆಗಿಯೋರು ಇದ್ದಾರೆ ಅಂದರೆ, ಅವ್ರದ್ದೊಂದು ಪಾಲ್ಟಿನೇ ಬೇರೆ ಇರುತ್ತೆ ನೋಡಿರಿ. ಇಬ್ಬರು ಜನ, ಆಮೇಲೆ 4 ಜನ, 3 ಜನ ಆಗಿರ್ಬೋದು. ಈ ಥರ ಅವ್ರವ್ರ ಪಾಲ್ಟಿನೇ ಬೇರೆ ಇರುತ್ತೆ ನೋಡಿರಿ. ಯಾಕಂದ್ರೆ ನೀವು ಏನಾದರೂ ಸತ್ಯನವ್ರು ಇದ್ರೆ ಅಂದರೆ ನೀವು ಒಬ್ಬರೇ ಹೋರಾಡ್ರಿ. ಆದರೆ ಎಲ್ಲಿ ನಿಮ್ಮದು ತಪ್ಪಿಲ್ಲ ಅಂತ ಕಂಡು ಬರುತ್ತಲ್ವ, ಅಲ್ಲಿ ಧ್ವನಿ ಎತ್ತಿರಿ. ಯಾಕಂದ್ರೆ ಬಿಗ್ ಬಾಸ್ಗೆ ಬೇಕಾಗಿರೋದು ಮೇನ್ ಅದೇ ರೀಸನು. ನೀವು ಸುಮ್ಮನೆ ಕೂತ್ರಂದ್ರೆ ನೀವು ಹಾಗೆ ನಾಮಿನೇಟ್ ಆಗ್ತಾನೆ ಬರ್ತೀರ. ಸುಮ್ಮನೆ ಕುಂಡ್ಬಾರ್ದು. ನಿಮ್ಮ ವಿಷಯಕ್ಕೆ ತಕ್ಕಂಗೆ ಎಲ್ಲಾದರೂ ಏನಾದರೂ ಅದು ತಪ್ಪಿಲ್ಲ ಅಂದ್ರೂ ಕೂಡ ತಪ್ಪಿದೆ ಅಂತ ಹೇಳ್ತಾಯಿದ್ರೆ ಅಲ್ಲಿ ಧ್ವನಿ ಎತ್ತಿರಿ ನೀವು. ಯಾಕಂದ್ರೆ ಅಲ್ಲಿ ಜನರಲ್ ನಾಲೆಡ್ಜು ಕೂಡ ಬೇಕಾಗುತ್ತೆ. ಆಮೇಲೆ ಆಟದಲ್ಲಿ ಕೂಡ ತುಂಬ ಸ್ಟ್ರಾಂಗ್ ಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ಆಟನೂ ಕೂಡ ಅಲ್ಲಿ ಆಡಿಸ್ತಾರೆ ನೋಡಿರಿ. ಯಾಕಂದರೆ ನೋಡಿರಿಲ್ಲವ ನೀವೆಲ್ಲ ಸೀಸನ್ 12, ಸೀಸನ್ 11 ಯಾವ ರೀತಿ ಆಟ ಆಡಿಸ್ತಾರೆ ಅಂತ ಪ್ರತಿ ವರ್ಷವೂ ಕೂಡ ನೋಡ್ತೀರ. ನೀವು ನೋಡ್ತೀರ, ನಾವು ಕೂಡ ನೋಡ್ತೀವಿ. ಸೊ ನಿಮಗೇನಾದರೂ ಇದು ಆಡಿಷನ್ ಕರೆದದ್ದು ಸುಳ್ಳು ಐತಿತ್ತ ಅಂದ್ಕೊಂಡ್ರೆ ಅಂದ್ರೆ, ರಮೇಶ್ ಪಾಟೀಲ್ ಅಂತ ಇನ್ಸ್ಟಾಗ್ರಾಮ್ ಐ ಡಿ ಐತಿ ನೋಡ್ರಿ. ನಂದು ಇನ್ಸ್ಟಾಗ್ರಾಮ್ ಐ ಡಿ. ಆ ಐ ಡಿದಲ್ಲಿ ನಂದು ಕೂಡ ವೀಡಿಯೋ ಮಾಡಿ ಹಾಕೀನಿ ನೋಡ್ರಿ. ನಾನು ಯಾಕಪ್ಪ ಬಿಗ್ ಬಾಸಿಗೆ ಹೋಗಬೇಕು ಅನ್ನೋದು, ಬಿಗ್ ಬಾಸಿಗೆ ಹೋಗೋದಕ್ಕೆ ನನಗೆ ಏನೇನೆಲ್ಲ ಅರ್ಹತೆಗಳು ಇದ್ದಾವೆ ಅಂತ ಪೂರ್ತಿಯಾಗಿ ವೀಡಿಯೋ ಹಾಕಿ ನೋಡ್ರಿ. ಇನ್ಸ್ಟಾಗ್ರಾಮ್ದಾಗ 3 ನಿಮಿಷದ ವೀಡಿಯೋ ಮಾಡಿ ಹಾಕಿ ನೋಡ್ರಿ. ಯಾರಾದರೂ ಹಾಕೋರು ಇದ್ರಂದ್ರೆ ಆಡಿಷನ 3 ನಿಮಿಷದ ವೀಡಿಯೋ ಮಾತ್ರ ಮಾಡಿರಿ. ಯಾಕಂದರೆ 3 ನಿಮಿಷಕ್ಕಿಂತ 1 ಸೆಕೆಂಡು ಕೂಡ ವೀಡಿಯೋ ಹೆಚ್ಚು ಮಾಡೋಕ್ಕೆ ಹೋಗ್ಬೇಡ್ರಿ ನೋಡ್ರಿ. ಯಾಕಪ್ಪ ಅಂದ್ರೆ 3 ನಿಮಿಷದ ವೀಡಿಯೋ ಹಾಕಿರಿ ಅಂದ್ರೆ ಅದು 50 MB ವೀಡಿಯೋ ಆಗ್ತದೆ ನೋಡ್ರಿ. ಸೊ ಇದೇ ಥರ ಏನಾದರೂ ಒಂದು ಮಾಹಿತಿ ತೊಗೊಂಡು ಬರ್ತಾ ಇರ್ತೇನೆ ರೀ. ಹಂಗೆ ವೀಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಯೂಟ್ಯೂಬ್ದಾಗ ಈ ರೀತಿ ಏನಾದರೂ ಒಂದು ಮಾಹಿತಿ ಇದ್ರೆ ಸೊ ಒಂದು ದೊಡ್ಡ ವೀಡಿಯೋನ ತೊಗೊಂಡು ಬರ್ತಾನೆ ನೋಡಿರಿ ಯೂಟ್ಯೂಬ್ದಾಗ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮುಂದಿನ ವೀಡಿಯೋದಕ್ಕಾಗಿ ಕಾಯ್ತಾಯಿರಿ. ಸೊ ಈಗ ಸ್ಟಾರ್ಟಿಂಗ್ ವೀಡಿಯೋ ಮಾಡತ್ತಾನೆ ನೋಡಿರಿ. ಅಂದರೆ ಈಗ 1 ವರ್ಷ ವೀಡಿಯೋ ಮಾಡತ್ತೆ ನೋಡಿರಿ, 3-4 ವರ್ಷ ಆದರೆ ಸ್ವಲ್ಪ ಗ್ಯಾಪ್ ಕೊಡ್ಕೊತ ಬಂದದ ನೋಡಿರಿ ಭಾಳ. ಅದಕ್ಕೆ ಸ್ವಲ್ಪ ಮಾತಾಡ್ಬೇಕಾದ್ರೆ ಅಂಜಿಕೆ ಬರ್ತೈತೆ ನೋಡಿರಿ. ಅದಕ್ಕಾಗಿ ಸೊ ಕ್ಯಾಮ್ರಾ ಎತ್ತಿ ಮಾತಾಡೋದಂದ್ರೆ ಅಷ್ಟೊಂದು ಹಗರ ಅಲ್ಲ ನೋಡಿರಿ. ಪಬ್ಲಿಕ್ ಇರದೇ ಇರಲಿ, ಕ್ಯಾಮ್ರಾ ಚಾಲೂ ಮಾಡಿತ್ತಂದ್ರೆ ಪ್ರತಿಯೊಂದು ಮನುಷ್ಯನೂ ಕೂಡ ಯಾವನೇ ಆಗಲಿ ಸೊ ಸ್ಟಾರ್ಟಿಂಗ್ ಸ್ವಲ್ಪ ನಾಸ್ತಾ ನೋಡಿರಿ. ಆಮೇಲೆ ಅಂಜಿಕೆ ಎಂಬುದು ಇರ್ತೈತೆ ನೋಡಿರಿ. ಯಾಕಂದ್ರೆ ನಾವು ಮಾತಾಡೋದು ಮುಂದೆ ಏನಾದರೂ ಒಂದು ತಪ್ಪಾಗಿರ್ಬೋದು ಅನ್ನೋ ಡೌಟ್ ಇರ್ತೈತೆ ನೋಡಿರಿ. ಮಾತಾಡೋದು ಮುಂದೆ ಏನಾದರೂ ಒಂದು ತಪ್ಪು ಆಗ್ಬೋದು ನೋಡಿರಿ ಮಾತಿನಲ್ಲಿ. ಸೊ ಇದೇ ರೀತಿ ಏನಾದರೂ ಮಾಹಿತಿ ಇದ್ದರೆ ತೊಗೊಂಡು ಬರ್ತಾ ಇರ್ತೀನಿ. ಸೊ ಬಿಗ್ ಬಾಸ್ಗೆ ಹೋಗೋರು ಯಾರು ಎಲ್ಲರದು ಆಸೆ ಇದ್ದರೆ ಸೊ ಬೇಗ ಆಡಿಷನ್ ಕೊಡ್ರಿ. ಏನೋ ನಿಮ್ಮ ಲಕ್ ಇತ್ತಂದರೆ ಆ ಆಡಿಷನ್ ಸಕ್ಸಸ್ ಆಗ್ಬೋದು ನೋಡಿರಿ. ಸೊ ನಮಸ್ಕಾರ ರೀ.